ಪ್ರಬ್ಲಿನ್ ಕೌರ್ 13 ವರ್ಷ ಪ್ರಾಯದ ಈ ಹುಡುಗಿ 8ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಶಾಲೆಯನ್ನು ಬಂದ ನಂತರ ತನ್ನ ಗೆಳತಿಯಾದಂತಹ ಸಹಜಳ ಮನೆಗೆ ಆಟ ಆಡಲು ಹೋಗುವಂತ ರೂಢಿ. ಆದ್ರೆ ಈ ಆಟ ಆಡುವಂತ ಮನೆ ತನ್ನ ಬದುಕಿನ ಆಟವನ್ನು ನಿಲ್ಲಿಸುವಂತ ಮನೆ ಆಗಿರ್ತದೆಂದು ಆಕೆ ಗೊತ್ತಿರುವುದಿಲ್ಲ. ಪಂಜಾಬ್ನ ಜಲಂಧರ್ನಲ್ಲಿನ ಪ್ಯಾರಿಸ್ ಎಸ್ಟೇಟ್ ಒಂದು ಪ್ರಶಾಂತ ವಾತಾವರಣವನ್ನು ಹೊಂದಿರುವಂತ ಪ್ರದೇಶ. ಇಲ್ಲಿಯೇ ವಾಸವಾಗಿರುವಂತಹ ಪ್ರಬ್ಲಿನ್ ಕೌರ್ ಮತ್ತು ಆಕೆಯ ಪುಟ್ಟ ಕುಟುಂಬ. ತಂದೆ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾರೆ ಹಾಗೂ ತಾಯಿ ಹೌಸ್ ವೈಫ್ ಆಗಿರ್ತಾರೆ. ಹಾಗೆ ಒಬ್ಬ ಅಣ್ಣನ ಸಾಯಿಕೆ ಹೊಂದಿರ್ತಾಳೆ. ಖುಷಿಯಾಗಿ ಜೀವನ ಸಾಗಿಸ್ತಿದ್ದಂತ ಕುಟುಂಬ. ಆದ್ರೆ ತಮ್ಮ ಜೀವನದಲ್ಲಿ ಒಂದು ಕರಾಳ ದೃಶ್ಯವನ್ನು ಎದುರಿಸುವಂತ ಹಾಗೂ ಅನುಭವಿಸುವಂತ ದಿನ ಬಂದೇ ಬಿಟ್ಟಿತ್ತು. 22 ನವೆಂಬರ್ 2025 ಪ್ರಬ್ಲಿನ್ ಕೌರ್ ಎಂದಿನಂತೆ ತನ್ನ ಸ್ಕೂಲ್ ಮುಗಿಸಿ ಮನೆಗೆ ಬರ್ತಾಳೆ. ಆದ್ರೆ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿ ಅಮ್ಮ ಮತ್ತು ಅಣ್ಣ ಇಲ್ಲದೆ ಇರೋದನ್ನು ಗಮನಿಸಿದವಳು ತನ್ನ ಬ್ಯಾಗ್ ಕಳಿಸಿ ಸುಮಾರು 4 ಗಂಟೆ ಸುಮಾರಿಗೆ ತನ್ನ ಗೆಳತಿಯಾದಂತ ಸಹಜಳ ಮನೆಗೆ ಹೋಗ್ತಾಳೆ. ಮಾರ್ಕೆಟ್ ನಿಂದ ಮನೆಗೆ ಹಿಂತಿರುಗಿ ಬಂದ ಅಮ್ಮ ಮತ್ತು ಅಣ್ಣ ನೋಡುವಾಗ ಮನೆ ಬಾಗಿಲು ತೆಗೆದೇ ಇದೆ. ಹಾಗಿದ್ರೆ ತನ್ನ ಮಗಳು ಮನೆಗೆ ಬಂದಿರ್ತಾಳೆ ಅಂತ ಒಳಗಡೆ ಹೋದ್ರೆ ಲೈಟ್ಸ್ ಕೂಡ ಆನ್ ಇರ್ತದೆ. ಆದ್ರೆ ಇಡೀ ಮನೆ ತುಂಬಾ ಹುಡುಕಿದ್ರು ಪ್ರಬ್ಲಿನ್ ಇರುವುದಿಲ್ಲ. ಮನೆಯಲ್ಲಿದ್ದ ಸ್ಕೂಲ್ ಬ್ಯಾಗ್ ನೋಡಿ ಮನೆಗೆ ಬಂದಂತ ಮಗಳು ಸಹಜಳ ಮನೆಗೆ ಆಟ ಆಡ್ಲಿಕ್ಕೆ ಹೋಗಿರ್ತಾಳೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸಂಜೆ 6 ಗಂಟೆ ಆದ್ರೂ ಕೂಡ ಪ್ರಬ್ಲಿನ್ ಮನೆಗೆ ಹಿಂತಿರುಗಿ ಬಂದಿರುವುದಿಲ್ಲ. ಮಗಳು ಮನೆಗೆ ಬಂದಿಲ್ವಲ್ಲ ಅಂತ ಪ್ರಬ್ಲಿನ್ ಅಮ್ಮ ಸಹಜಳ ಮನೆಗೆ ಬರ್ತಾಳೆ. ಆದ್ರೆ ಸಹಜಳ ಮನೆಯಲ್ಲಿ ಸಹಜ ಇರುವುದಿಲ್ಲ. ಅವಳ ತಂದೆ ಆದಂತ ಹರ್ಮಿಂದರ್ ಸಿಂಗ್ ಇರ್ತಾನೆ. ಪ್ರಬ್ಲಿನ ತಾಯಿ ಹರ್ಮಿಂದರ್ ಸಿಂಗ್ ಹತ್ತಿರ ನನ್ ಮಗಳು ನಿಮ್ ಮನೆಗೆ ಬಂದಿದ್ದಾಳ ಅಂತ ಕೇಳ್ತಾಳೆ. ಆದ್ರೆ ಆತ ಸೀದಾ ಇಲ್ವಲ್ಲ, ಇಲ್ಲಿ ಯಾರು ಬಂದಿಲ್ಲ ಅಂತ ನೇರ ನುಡಿಯಲ್ಲಿ ಉತ್ತರ ಕೊಡ್ತಾನೆ. ಆದ್ರೆ ಪ್ರಬ್ಲಿನ್ ಇವ್ರ ಮನೆಗೆ ಬರ್ತಾಳೆ ಅಂತಾನೆ ಬಂದಿದ್ಲು. ಇವನ್ ಹತ್ತಿರ ಕೇಳಿದ್ರೆ ಇವ ಬರ್ಲೇ ಇಲ್ಲ ಅಂತ ಹೇಳ್ತಿದ್ನಲ್ಲ ಅಂತ ಗಾಬರಿಗೊಂಡಂತ ಅವಳ ತಾಯಿ ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಹುಡುಕ್ಲಿಕ್ಕೆ ಹೋಗ್ತಾಳೆ. ಅಕ್ಕಪಕ್ಕದ ಮನೆಯವರು ಸಹ ಸೇರಿ ಹುಡುಕಿದ್ರು ಪ್ರಬ್ಲಿನ್ ಅವರಿಗೆ ಸಿಗುವುದಿಲ್ಲ. ಕೊನೆಗೂ ಪ್ರಬ್ಲಿನ್ ಸಿಗದೇ ಇರುವುದನ್ನು ನೋಡಿ ಊರಿನವರು ಅಲ್ಲಿಯೇ ಇದ್ದಂತ ಸಿಸಿಟಿವಿಗಳನ್ನ ಚೆಕ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸಹಜಳ ಮನೆ ಎದುರಿನ ಸಿಸಿಟಿವಿ ಚೆಕ್ ಮಾಡಿದಾಗ ಎಲ್ರಿಗೂ ಒಂದು ವಿಷಯ ಗೊತ್ತಾಗ್ತದೆ. ಸುಮಾರು 4 ಗಂಟೆ 5 ನಿಮಿಷಕ್ಕೆ ಪ್ರಬ್ಲಿನ್ ರಸ್ತೆಯಲ್ಲಿ ನಿಂತು ತನ್ನ ಕಾಲಿನ ಶೂಗಳನ್ನು ಸರಿ ಮಾಡಿಕೊಳ್ಳುತ್ತಾ ಸಹಜಳ ಮನೆ ಅಂದ್ರೆ ಹರ್ಮಿಂದರ್ ಸಿಂಗ್ ನ ಮನೆಯ ಗೇಟ್ ಒಳಗಡೆ ಹೋಗಿರ್ತಾಳೆ. ಆದ್ರೆ ಒಳಗಡೆ ಹೋದಂತ ಪ್ರಬ್ಲಿನ್ ಹೊರಗಡೆ ಬಂದೇ ಇಲ್ಲ. ಈಗ ಎಲ್ರೂ ಸೇರಿ ಹರ್ಮಿಂದರ್ ಮನೆ ಹೋಗ್ತಾರೆ. ಹೋಗಿ ಕೇಳ್ತಾರೆ ಪ್ರಬ್ಲಿನ್ ಎಲ್ಲಿ ಅಂತ. ಆದ್ರೆ ಆತ ಸಿಟ್ಟಲ್ಲಿ ಇಲ್ಲಿ ಬಂದಿಲ್ಲ ಅಂತ ಹೇಳುದನ್ನೇ ಮುಂದುವರಿಸ್ತಿರ್ತಾನೆ. ಅನುಮಾನ ಗಟ್ಟಿ ಆದ್ರಿಂದ ಅಕ್ಕಪಕ್ಕದವರೆಲ್ಲ ಸೇರಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ASI ಆದಂತ ಮಂಗತ್ರಾಮ್ ಹಾಗೂ ಒಬ್ಬ ಕಾನ್ಸ್ಟೇಬಲ್ ಹರ್ಮಿಂದರ್ ಸಿಂಗ್ ನ ಮನೆಗೆ ಬರ್ತಾರೆ. ಆದ್ರೆ ಈ ಪೊಲೀಸ್ ಅವರ ಬೇಜವಾಬ್ದಾರಿತನ ಎಷ್ಟಿದೆ ಅಂದ್ರೆ ಹರ್ಮಿಂದರ್ ನ ಮನೆಗೆ ಬಂದು ಕೇವಲ 2 ನಿಮಿಷದ ಬಳಿಕ ಹೊರಗಡೆ ಬಂದು ಹೇಳ್ತಾರೆ ಇಲ್ಲಿ ಯಾರೂ ಇಲ್ಲ, ಹರ್ಮಿಂದರ್ನ ಬಿಟ್ರೆ ಪ್ರಬ್ಲಿನ್ನೂ ಇಲ್ಲ, ಯಾರೂ ಇಲ್ಲ ಅಂತ. ಆದ್ರೆ ಸಿಸಿಟಿವಿ ಫುಟೇಜ್ ಅಲ್ಲಿ ಪ್ರಬ್ಲಿನ್ ಮನೆ ಒಳಗಡೆ ಹೋಗಿ ಹೊರಗಡೆ ಬರ್ದೇ ಇರೋದು ಕ್ಲಿಯರ್ ಆಗಿ ರೆಕಾರ್ಡ್ ಇದೆ. ಬಟ್ ಪೊಲೀಸ್ ಅವರು ಹಿಂಗ್ ಹೇಳ್ತಿದ್ದಾರೆ ಅಂತ ಊರಿನವರು ಪುನಃ ಮನೆಯನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೇಳ್ತಾರೆ. ಪೊಲೀಸ್ ಅವರು ಪುನಃ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋದಂತ ಪೊಲೀಸ್ ಅವರು ಹೊರಗಡೆ ಬರ್ಲೇ ಇಲ್ಲ ಅಂತ ನೋಡಿದ ಪ್ರಬ್ಲಿನ್ ತಾಯಿ ಒಳಗಡೆ ಹೋಗಿ ನೋಡಿದಾಗ ಹರ್ಮಿಂದರ್ ಸಿಂಗ್ ನ ಬೆಡ್ ಮೇಲೆ ಪೊಲೀಸ್ ಅವರು ಟೀ ಕುಡಿತಾ ಕೂತಿರ್ತಾರೆ. ಇದನ್ನೆಲ್ಲ ನೋಡಿ ಸಿಟ್ಟಿಗೆದ್ದ ಊರಿನವರು ಪೊಲೀಸ್ ಅವರಿಂದ ಏನೂ ಆಗುದಿಲ್ಲ ಅಂತ ಹೇಳಿ ಹರ್ಮಿಂದರ್ನ ಮನೆಯ ಒಳಗಡೆ ನುಗ್ಗಿ ಇಡೀ ಮನೆಯನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಯ ಗೇಟ್ನ ಎಡಭಾಗದಲ್ಲಿದ್ದಂತ ಬಾತ್ರೂಮ್ಗೆ ಚಿಲ್ಕ ಹಾಕಲಾಗಿತ್ತು. ಬಾಗಿಲು ತೆಗೆದು ನೋಡಿದ್ರೆ ಪ್ರಬ್ಲಿನ್ ಕೆಳಗಡೆ ಬಿದ್ದಿದ್ಲು. ಹತ್ತಿರ ಹೋಗಿ ನೋಡಿದ್ರೆ ಮುಖ ಕೆಂಪಾಗಿತ್ತು, ಬಾಯಿಗೆ ಬಟ್ಟೆ ತುಂಬಲಾಗಿತ್ತು, ಕುತ್ತಿಗೆಯ ಭಾಗವನ್ನು ಗಟ್ಟಿ ಹಿಡಿದ ಹಚ್ಚಿತ್ತು. ಎದೆ ಮೇಲೂ ಕೈ ಇಟ್ಟು ನೋಡಿದ್ರೆ ಪ್ರಬ್ಲಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹರ್ಮಿಂದರ್ ಸಿಂಗ್ ಅಲಿಯಾಸ್ ಹ್ಯಾಪಿ. ಸುತ್ತಮುತ್ತಲಿನ ಜನಗಳಿಗೆ ಈತ ಹ್ಯಾಪಿ ಅಂತಾನೆ ಪರಿಚಯ. 48 ವರ್ಷ ಆಗಿದ್ದು ಈತನಿಗೆ ಮದುವೆಯಾಗಿ 24 ವರ್ಷ ಪ್ರಾಯದ ಹಾಗೂ 13 ವರ್ಷ ಪ್ರಾಯದ 2 ಹೆಣ್ಮಕ್ಳು ಇರ್ತಾರೆ. ಈತ ಜಲಂಧರ್ನಲ್ಲಿ MGN ಶಾಲೆ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವತ್ತಿನ ದಿನ ಈತನ ಹೆಂಡತಿ ಮತ್ತು ಮಕ್ಕಳು ಲುಧಿಯಾನಾಗೆ ಹೋಗಿರ್ತಾರೆ. ಈ ಪ್ರಬ್ಲಿನ್ ತನ್ನ ಗೆಳತಿಯಾದಂಥ ಸಹಜಳನ್ನು ಕೇಳ್ಕೊಂಡು ಮನೆಗೆ ಬಂದಿರ್ತಾಳೆ. ಆ ಟೈಮ್ನಲ್ಲಿ ಹರ್ಮಿಂದರ್ ಸಹಜ ಬೆಡ್ರೂಮ್ ನಲ್ಲಿ ಇದ್ದಾಳೆ ಅಂತ ಹೇಳಿ ಮನೆಯ ಡೋರ್ನ ಲಾಕ್ ಮಾಡಿಕೊಂಡು ಪ್ರಬ್ಲಿನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಹೋದ ಮೇಲೆ ಸಹಜ ಇಲ್ಲದೆ ಇರೋದನ್ನು ಗಮನಿಸಿದ ಪ್ರಬ್ಲಿನ್ಗೆ ತುಂಬಾ ಭಯವಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಆತ ಬಿಗಿಯಾಗಿ ಆ ಮಗುವಿನ ಬಾಯಿಯನ್ನು ಮುಚ್ಚಿ ಹಿಡ್ಕೊಳ್ತಾನೆ. ಆಕೆಯ ಮೇಲೆ ಲೈಂಗಿಕವಾಗಿ ಎರಗ್ಲಿಕ್ಕೆ ಮುಂದಾಗ್ತಾನೆ. ಶರೀರದಲ್ಲಿ ಬಲಾಢ್ಯನಾಗಿದ್ದ ಅವನನ್ನು ರೆಸಿಸ್ಟ್ ಮಾಡುವುದು ಪ್ರಬ್ಲಿನ್ಗೆ ಕಷ್ಟವಾಗಿತ್ತು. ಆದರೂ ಸಹ ತನ್ನೆಲ್ಲ ಶಕ್ತಿ ಮೀರಿ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಆತ ಈಕೆಯ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಆಕೆ ಪ್ರಾಣ ಬಿಟ್ಟಿರ್ತಾಳೆ. ಅದಾದ ಬಳಿಕ ಈಕೆಯ ಹೆಣವನ್ನು ಎತ್ತುಕೊಂಡು ಹೋಗಿ ಬಾತ್ರೂಮ್ ಒಳಗೆ ಬಚ್ಚಿಡ್ತಾನೆ.
ಮನೆಯ ಒಳಗಡೆ ಪ್ರಬ್ಲಿನ್ ಪ್ರಾಣ ಬಿಟ್ಟಿರುವ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಊರೇ ರೊಚ್ಚಿಗೆದ್ದು ಹರ್ಮಿಂದರ್ ಸಿಂಗ್ ನನ್ನು ಮನೆಯಿಂದ ಹೊರಗಡೆ ಎಳ್ಕೊಂಡು ಬಂದು ಸರಿಯಾಗಿ ಹೊಡಿತಾರೆ. ಅಷ್ಟರಲ್ಲಿ ಪೊಲೀಸ್ಗೆಲ್ಲ ವಿಷಯ ಮುಟ್ಟಿ ಸ್ಥಳಕ್ಕೆ ಬಂದಿರ್ತಾರೆ. ಪೊಲೀಸ್ ಬರೋದ್ರೊಳಗಡೆ ಹರ್ಮಿಂದರ್ಗೆ ವಿಪರೀತ ಹೊಡೆದಿರ್ತಾರೆ. ಪೊಲೀಸ್ ಅವರು ಆತನನ್ನ ಜನರಿಂದ ಬಿಡಿಸ್ಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಜನರ ಮಧ್ಯೆ ಪೊಲೀಸ್ ಬಗ್ಗೆನೂ ತುಂಬಾ ಆಕ್ರೋಶ ಮೂಡಿರ್ತದೆ. ಬಿಕಾಸ್ ಬಂದಂತ ಪೊಲೀಸ್ ಅವರು ಮನೆಯನ್ನ ಸಹ ಸರಿಯಾಗಿ ಹುಡುಕ್ಲಿಲ್ಲ. ಒಂದು ಹೆಣ್ಣು ಮಗುವಿನ ಕೊಲೆ ಆಗಿದೆ, ಆದ್ರೆ ಒಬ್ಬಳು ಲೇಡೀಸ್ ಪೊಲೀಸ್ ಸ್ಪಾಟ್ಗೆ ಬಂದಿರಲಿಲ್ಲ. ಇದನ್ನೆಲ್ಲ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಪ್ರತಿಭಟನೆ ಇಳಿತಾರೆ. ಈ ಸುದ್ದಿ ಪಂಜಾಬ್ ಮಾತ್ರ ಅಲ್ಲದೆ ಇಡೀ ದೇಶದಾದ್ಯಂತ ಸುದ್ದಿ ಆಗ್ತದೆ. ಇದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೆಷರ್ಗೆ ಒಳಗಾಗ್ತದೆ. ತಕ್ಷಣ ಆಕ್ಷನ್ ತಗೊಳ್ಳಲೇಬೇಕಿತ್ತು. ಸೊ ASI ಆದಂತ ಮಂಗತ್ ರಾಮ್ನನ್ನ ತಕ್ಷಣ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ. ಹಾಗೂ ಮರುದಿನವೇ ಹರ್ಮಿಂದರ್ ಸಿಂಗ್ ನನ್ನು ಆಸ್ಪತ್ರೆಯಿಂದ ಬಿಡಿಸ್ಕೊಂಡು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಹರ್ಮಿಂದರ್ಗೆ ಆಕೆ ಮಗಳು ಸಮಾನ. ತನ್ನ ಮಗಳ ಜೊತೆ ಆಟ ಆಡ್ಕೊಂಡಿದ್ದಂತ ಹುಡುಗಿ. ಪ್ರಬ್ಲಿನ್ ಪ್ರಾಣ ಹೋಯ್ತು. ಬಟ್ ಸಹಜ ಬದುಕಲ್ಲಿ ತಗೊಳ್ಳಿಕ್ ಆಗದೆ ಇರುವಂತ ನೋವು. ಈ ಒಂದು ಇನ್ಸಿಡೆಂಟ್ ಅವಳ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರುವುದಿಲ್ಲ ನೀವೇ ಯೋಚನೆ ಮಾಡಿ. ಹಾಗೆ ಒಂದ್ ಹೆಣ್ಣು ಮಗಳನ್ನ ಹೊಂದಿದಂತ ಪ್ರಬ್ಲಿನ್ನ ತಾಯಿ ಮಗಳನ್ನ ಕಳೆದುಕೊಂಡಂತ ನೋವು. ಅಕ್ಕಪಕ್ಕದವರನ್ನು ಸಹ ನಂಬಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ. ಈ ಒಂದು ಕೇಸ್ನ ನೋಡಿ ಹೆಣ್ಮಕ್ಳಿಗೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಯಾರನ್ನ ಅತಿಯಾಗಿ ನಂಬಲೇಬಾರದು. ಬಿ ಸೇಫ್, ಬಿ ಗುಡ್. ಎನಿವೇಸ್ ಗೈಸ್, ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ವಿಡಿಯೋ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಒಳ್ಳೊಳ್ಳೆ ವಿಡಿಯೋಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.